ಅಯ್ಯೋ ರಾಣಿ, ಓಹೋ ಇದೇನವ ಇದು? ನೀನು ಮನೆ ಚಿಕ್ಕ ಸೊಸೆ ಕೈ ಸುಟ್ಟಬಿಟ್ಟು. ಓ ಮರ್ತೋಗ್ಬಿಟ್ಟಿತ್ತು, ನಾನು ಅಲ್ವಾ ಸುಟ್ಟಿದ್ದು. ಅಪ್ಪ ದೇವ್ರೇ, ಕೋಪದ ಕೈನಾಗ ನಾನು ಬುದ್ಧಿನ ಯಾಕೆ ಕೊಟ್ಟೆ ಅಂತ ಗೊತ್ತಾಯ್ತಾ ಇಲ್ಲ. ಇಂದ್ರೆ ಒಂದು ಕಪಾಳ ಕೊಡ್ದಿದ್ರೆ ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ರೆ ಹಿಂಗೆ ಆಯ್ತಿತ್ತಾ? ಛೇ, ಏನಿವತ್ತು ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾರೆ? ಹೋಗು ಹೋಗು, ಐರನ್ ಬಾಕ್ಸ್ ತಗೋಬ, ನನ್ನ ಕೈನೇ ಸುಟ್ಕೊಬಿಡ್ತೀನಿ, ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಬಿಡ್ತೀನಿ. ಹೋಗು ಇಂದ್ರಿ. ಅಯ್ಯೋ ಬೇಡ ರೀ, ತುಂಬಾ ನೋವಾಗುತ್ತೆ. ಅಣ್ಣ ಇರು, ನಾನೇ ತಕೊಂಬತ್ತೀನಿ. ಓ ಆಮ್ಯಾಗ ಸುಟ್ಕತಿಯಾ? ಮನು ಸಿಗವ, ಈ ನಾಗೇಗೌಡ ನಿಮ್ಗೆಲ್ಲ ತುಂಬಾ ತುಂಬಾ ಕಾಟ ಕೊಟ್ಬಿಟ್ಟವನೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಆವತ್ತಿವನು ನಮ್ಮನ್ನ ಮಂಡಿ ಮೇಲೆ ಕೂರ್ಸಂದಲ್ಲ, ಆವತ್ತೇ ಕರ್ಗೋದೆ ನಾನು. ನಿಜ, ನಾನು ಅಲ್ಲೇ ಕರ್ಗೋದೆ. ನಾನು ಕರ್ಗೋದೆ, ಆದ್ರೆ ನಿಮ್ಗಲ್ಲ, ಪಾರುಗೆ. ಅಯ್ಯೋ ನೀನ್ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ, ಅವಳ ಹೆಸರು ತಗೊಳ್ಳೋ ಯೋಗ್ಯತೆ ನಿನ್ಗಿಲ್ಲ. ಹೋಗ್ಲಾ ಬಾವಾ, ಯಾಕೆ ಹೊಡಿಯಕ್ ಹೋದ್ರಿ? ಪರವಾಗಿಲ್ಲ ರಾಣಿ, ಅವ್ರ ಕ್ಷಮೆ ಕೇಳಿ. ಅವ್ರು ತುಂಬಾನೇ ನೊಂದ್ಕೊಂಡಿದ್ದಾರೆ. ಇನ್ ಮುಂದೆ ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ದಯವಿಟ್ಟು ಕ್ಷಮಿಸ್ಬಿಡು. ಇನ್ಮ್ಯಾಕೆ ಮಾಸ್ತಿ ಕೊಬ್ಲಿಗೆ ನೀನೇ ರಾಣಿ, ಇವನೇ ರಾಜ. ಆದ್ರೆ ದಯವಿಟ್ಟು ನಾನು ಕ್ಷಮಿಸಿದೀನಿ ಅಂತ ಹೇಳ್ಬಿಡಿ ಸಾಕು. ನಿಮ್ಮನ್ನ ಕ್ಷಮಿಸುವಷ್ಟು ದೊಡ್ಡವ್ರು ನಾವಲ್ಲಪ್ಪ. ನಮ್ಗೆ ಯಾವ ಪಟ್ಟನೂ ಬೇಡ. ಹೌದು ಬಾವಾ, ನಾವೆಲ್ಲೋ ಹೆಂಗೋ ಇದ್ದೀವಿ, ನಮ್ಮ ನೆಮ್ಮದಿಯಾಗಿ ಇರಕ್ ಬಿಟ್ಬಿಡಿ, ಅಷ್ಟೇ ಸಾಕು. ಇರ್ಲವ. ಹಾ, ಒಂದ್ ಮಾತು, ದೀಪೋತ್ಸವ ಹತ್ರ ಬರ್ತೈತೆ. ದೇವಸ್ಥಾನಕ್ಕೆ ಹೋಗಿ ನಾವು ತಪ್ಪು ಮಾಡಿದೀವಿ ಅಂತ ಕ್ಷಮೆ ಕೇಳ್ಕೊಬಿಟ್ಟು ತಪ್ಪು ಕಣಕ್ಕೆ ಹಾಕ್ಬಾರ ಅನ್ಕೊಂಡಿದೀವಿ. ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವೆಲ್ಲರೂ ನಮ್ಮ ಜೊತೆ ಬರಬೇಕು. ಬಾವಾ, ತಪ್ಪನ ತಿದ್ಕೊಳ್ಳೋನೆ ಮನ್ಸ ಅಂತೆ. ನೀವು ತಿದ್ಕೊಂಡಿದ್ದೀರಾ, ಅದ್ಯಾವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಾವೇನು ಬರ್ತೀವಿ. ತೊರೆ ಅತ್ತೆ, ಬನ್ನಿ ಹೋಗುಮ್ಮ. ನಾನು ನಮ್ಮ ಮಕ್ಕಳ ಒಂದು ಒಳ್ಳೆ ದಿವಸ ನೋಡ್ಕೊಂಡು ಇವರಿಬ್ಬರನ್ನ ಡಿವಿಲ್ ಅನ್ಸ್ಬಿಡೋಣ. ಏನಂತೀಯ? ಏಯ್, ನಿಜ ಹೇಳ, ಸುಳ್ಳುಗಿಳಿ ಹೇಳಿದ್ರೆ ಬಂದು ಎದೆ ಮೇಲೆ ಕಾಲು ಇಕ್ಬಿಡ್ತೀನಿ. ಇಲ್ಲ ಕಣಣ್ಣ, ದೇವರಣ್ಣ ನಿಜ ಹೇಳ್ತೀವ್ನಿ. ಅವ್ರ ಬಸ್ರಲ್ಲ, ಆ ಜಿಮ್ಸಿನ ಯಾವ್ದೋ ಕೆಟ್ಟೋಗಿರೋ ವಾಚ್ ಕಟ್ಟಿ ತಪ್ಪಾಗಿ ಹೇಳೋನೆ. ಹೌದಾ? ಅವ್ನು ಯಾವನ ನೀರು ಹಾಕಳ್ದೆ ಕುಡಿದ್ಬಿಟ್ಟವನೆ ಅಂತ ಕಾಣಿಸ್ತದೆ. ತೆಪ್ಪಾಗಿ ಹೇಳವನೆ. ನನ್ನ ಜೀವನೇ ಜೇಬ್ನಲ್ಲಿ ಇಕ್ಕೊಂಬಿಟ್ಟಿದೆ ಗೊತ್ತಾ? ಸರಿ, ಮಡಗ್ಲಾ ಫೋನು. ಅಂತೂ ಖುಷಿ ವಿಷಯ ಸಿಕ್ತು. ಎಂಟಿ ಬಸರಾದ್ರೆ ಗಂಡಂಗೆ ಎಷ್ಟು ಖುಷಿ ಆಯ್ತದೋ, ಪ್ರೀತಿಸಿರೋ ಹುಡುಗಿ ಬಸರಾದ್ರೆ ಹುಡುಗನಿಗೆ ಅಷ್ಟೇ ದುಃಖ ಆಯ್ತದೆ. ಪಾರು ಬಸರಾಗಿಲ್ವಲ್ಲ, ಯಾವ್ರು ದೊಡ್ಡವನು, ಅಷ್ಟು ಸಾಕು. ಇದೇ ಖುಷಿಲಿ ಹಬ್ಬ ಮಾಡುಮ. ಸಾರಿ ಕಣವ, ಸಾರಿ. ಚಿಕ್ಕಪ್ಪ, ನಿಂಗೆ ನೋಡ್ಕೊ ಬರಕ್ಕಾಗಲ್ವಾ? ನಿನ್ ತಲೆಯಲ್ಲಿ ಏನಿದೆ? ಸಾರಿ ಕಣವ, ಕೂಗ್ಬೇಡ. ಮೊದಲೇ ನಿಮ್ಮವ್ವ ನನ್ನ ಮಕ್ಕಳಿಗೆ ಕಾಯ್ತಾ ಇರ್ತಾಳೆ. ಅಂಥದ್ರಾಗೆ ಇದೇನಾದ್ರೂ ಗೊತ್ತಾದ್ರೆ ಬೀಚಿಂಗ್ ಪೌಂಡ್ ತಗೊಂಬಂದು ತಿಕ್ಬಿಡ್ತಾಳೆ. ನಿಂಗೆ ಚಾಕ್ಲೇಟ್ ತಂದು ಕೊಡ್ತೀನಿ. ಚಾಕ್ಲೇಟ್ ತಿಂದ್ರೆ ನಾನು ಅಲ್ಲಿ ನೋವು ಬರುತ್ತೆ. ಹೋಗ್ ಚಿಕ್ಕಪ್ಪ ನೀನು. ಗೊತ್ತಾಗ್ಲಿಲ್ಲ ಕಣ್ ಪಾಪು, ಒಂದ್ ನಿಮಿಷ. ಇನ್ನೆಲ್ಲನೇ ಅಲ್ವಾ ನೀನ್ ಗಾಯ ಮಾಡಿದ್ದು? ತಡಿ, ಮಾಡ್ತೀನಿ. ಇದಕ್ಕೆ ಹೊಡಿತೀಯಾ? ಎಟ್ ಮಾಡ್ತೀಯಾ? ನಮ್ಮ ಪಾಪುಗೆ ಎಟ್ ಮಾಡ್ತೀಯಾ? ಎಟ್ ಮಾಡ್ತೀಯಾ? ಹೊಡಿತೀಯಾ? ಮುತ್ತು ಕೊಟ್ಟಿವ್ನಿ, ನೆಲ ಕೊಡ್ದಿವ್ನಿ, ವಾಸಿ ಆಯ್ತದೆ. ಇವನೊಬ್ಬ ತಲೆ ಕೆಟ್ಟ ಚಿಕ್ಕಪ್ಪ. ಈಗ ಹೆಂಗದೆ ನೋವು? ಕಡಿಮೆ ಆಯ್ತಾ? ಓ, ಹೋಯ್ತು. ಹುಷಾರು ಗಣವ. ನಮ್ಮ ಪಾಪುಗೆ ಬಿಡಿಸ್ತೆ. ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ? ಓ ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ
ಬಿಂಕವ ಚೆಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ನನ್ನಲ್ಲಿ ಏಕೆ ಏನು ಬಿಡ್ಬೇಕಾ? ನಮ್ಮ ಏರಿಯಾ ಜಿಂಕೆ ಮರಿ ನೀನು. ಈ ಜಿಂಕೆ ಮರಿನ ಕಾಯೋ ಹುಲಿ ಮರಿ ನಾನು. ನಾನು ನಿಮ್ಮ ಏರಿಯಾ ಜಿಂಕೆ ಮರಿನಾ? ಯಾ ಯು ಆರ್ ದ ಜಿಂಕೆ ಮರಿ ಆಫ್ ದಿ ಏರಿಯಾ. ಏನು ನಮ್ಮ ಯಜಮಾನ್ರು ಬಾರಿ ಬಾರಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ. ವಾಟ್ ದ ನಾನ್ಸೆನ್ಸ್ ಇಸ್ ದ ಟಾಕಿಂಗ್ ಯಾ? ಮಂಡ್ಯ ಮೈಸೂರು ಐಕ್ಲಿರೋದೇ ಇಂಗ್ಲೀಷ್ ಮಾನ ಮರವಾದನ ಬೀದಿ ಬೀದಿನಾಗೆ ಹರಾಜ್ ಹಾಕಕ್ಕೆ. ತಪ್ಪು ತಪ್ಪು, ಹಾಗೆಲ್ಲ ಮಾತಾಡಬಾರ್ದು ಮಾವ. ಅಯ್ಯೋ ಹಂಗೆಲ್ಲ ಮಾತಾಡಬಾರ್ದು. ಅಯ್ಯೋ ನಂಗೆ ಅಂಡ್ರ ಕೆಣ್ಣೆ ಗಿಲ್ಲಿದ್ರೆ ನನ್ನ ಅತ್ತೇನೆ ಯಾಕೆ ಕರೀತೀಯ ಪರ್ರೋ? ಹೌದು ಮಾವ, ನಾನು ಇವಾಗ ನಿನ್ ಕೆನ್ನೆ ಗಿಣ್ತೀನಿ, ನೀನು ನಮ್ಮ ಅತ್ತೆನ್ ಕರಿತೀಯ ನೋಡು. ಅಯ್ಯಯ್ಯೋ, ಅಮ್ಮನ ಬಗ್ಗೆ ಹೇಳ್ತಿದಂಗೆ ಹೆಂಗಾಡ್ತೀಯ ನೋಡು. ಪಾರು ಆಯ್ತಾಯ್ತಾಯ್ತು ಮಾವ, ಸಾಕು ಸುಮ್ಮನೆ ಪ್ಲೀಸ್. ಮತ್ತೆ ಹಳೆ ಕತೆ ತಗೊಂಡ್ ಬಂದು ನನ್ನ ತಂಗಿನ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟು ಬೆಳೆಸಿದೀನಿ ಗೊತ್ತಾ ಅಂತೆಲ್ಲ ಹೇಳಕ್ ಶುರು ಮಾಡ್ಬೇಡ ಮಾವ. ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ ಗೊತ್ತಾ ನಿಂಗದು? ನೆನ್ನೆಗೆ ನಾಳೆ ನಾಳೆಗೆ ಇಂದು ಏತಕ್ಕೆ ಚಿಂತೆ ಮಾಡುವೆ. ಈ ಹಾಡು ನಂಗೂ ಗೊತ್ತೈತೆ, ಆದ್ರೆ ನಿನ್ ತರ ನಾನು ನೆನ್ನೆಗೆ ನಾಳೆಗೆ ಅಂತಲ್ಲಿ ಹೇಳಕ್ಕಿಲ್ಲ. ಅದನ್ನ ಟ್ಯೂನ್ ಹಾಕಿ ಆಡ್ಬೇಕು. ನೆನ್ನೆಗೆ ನಾಳೆಗೆ ಇಂದು ಏತಕ್ಕೆ ಚಿಂತೆ ಮಾಡುವೆ. ಮಾವ ಕುತ್ಕೋ ಫೈಲ್.